ತನ್ನ ಸಂಗತಿಯನ್ನ ಹೆಣ್ಣು ಕಪ್ಪೆಗಳನ್ನ ತನ್ನತ್ತ ಆಕರ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಇವುಗಳು ಈ ರೀತಿಯಾಗಿ ಬಣ್ಣ ಬದಲಿಸಿಕೊಳ್ಳುತ್ತವೆ ಅನ್ನೋಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇದರ ಬಗ್ಗೆ ತಿಳಿದವರು ಹಂಚಿಕೊಂಡಿದ್ದಾರೆ. ಹಾಗಾಗಿ ಅದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು ಕೂರ್ಗ್ಬಜ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಮಳೆಗಾಲ ಶುರುವಾಗಿದೆ, ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ, ಭೂಕುಸಿತ ಇತ್ಯಾದಿ ಇತ್ಯಾದಿ ಎಲ್ಲ ನೋಡ್ತಾ ಇದ್ದೇವೆ ನಾವು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಈ ಮಧ್ಯೆ ಒಂದು ವಿಡಿಯೋನ ತೋರಿಸ್ತೇನೆ, ಅದರ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಒಂದು ವಿಡಿಯೋನ ತೋರಿಸ್ತೇನೆ, ನೋಡ್ಕೊಂಡ್ ಬನ್ನಿ ಹೇಗಿದೆ ಅಂತ. ನೋಡಿದ್ರಲ್ಲ, ಈ ವಿಡಿಯೋ ಎಲ್ಲೋ ಬೇರೆಲ್ಲಿಂದ ಡೌನ್ಲೋಡ್ ಮಾಡಿದಲ್ಲ, ಯಾವುದೋ ಹೊರದೇಶದಲ್ಲ, ನಮ್ಮ ಕರ್ನಾಟಕದ, ನಮ್ಮ ಕೊಡಗು ಜಿಲ್ಲೆಯ ದಕ್ಷಿಣ ಕೊಡಗಿನಲ್ಲಿ, ಅದರಲ್ಲೂ ಬಿ ಶೆಟ್ಟಿಗೇರಿ ವ್ಯಾಪ್ತಿಯಲ್ಲಿ ಕಂಡು ಬಂದಂತಹ ಕಪ್ಪೆಗಳ ವಿಡಿಯೋ. ಆಶ್ಚರ್ಯ ಆಗಿರ್ಬೋದು, ಏನಪ್ಪ ಇದು ಯೆಲ್ಲೋ ಕಲರ್, ಹಳದಿ ಬಣ್ಣದ ಕಪ್ಪೆಗಳು ಇಷ್ಟೊಂದು ಇದಾವೆ ಅಂತ. ಸಹಜ ನಿಮ್ಗೆ ಆಗಿರುವಂತಹ ಆಶ್ಚರ್ಯ ಆ ಭಾಗದ ರೈತರಲ್ಲೂ ಸಾರ್ವಜನಿಕರಲ್ಲೂ ಕೂಡ ಆಗಿದೆ. ಯಥೇಚ್ಛವಾಗಿ ಏಕಕಾಲಕ್ಕೆ ಈ ರೀತಿಯಾದಂತಹ ಕಪ್ಪೆಗಳು ಕಂಡು ಬಂದಿರೋದು ಬಹುಶಃ ಈ ಹಿಂದೆ ಕಂಡು ಬಂದಿದ್ದು ಗೊತ್ತಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಇದೆ ಕಂಡು ಬಂದಿರುವಂತದ್ದು ಅನ್ನುವಂತ ಮಾತನ್ನ ಆ ಭಾಗದ ಜನರು ಹೇಳ್ತಾ ಇದ್ದಾರೆ. ಜೊತೆಗೆ ಆಶ್ಚರ್ಯನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿ ಜನ ಮಾತಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು, ಯಾಕಾಗಿ ಈ ರೀತಿ ಕಪ್ಪೆಗಳು ಬರ್ತವೆ, ಇದರಿಂದ ಏನಾದ್ರು ಅನಾಹುತ ಇದೆಯಾ, ಅಥವಾ ಪ್ರಕೃತಿಗೆ ಒಳ್ಳೇದಾ, ಕೃಷಿ ಬೆಳೆಗಳಿಗೆ ಒಳ್ಳೇದಾ, ನೋಡೋಣ. ನಾನು ಕೂಡ ಒಂದಷ್ಟು ಜನರನ್ನ ಮಾತಾಡಿಸ್ದೆ ಈ ಕುರಿತಾಗಿ, ಕಪ್ಪೆಗಳ ಬಗ್ಗೆ ಗೊತ್ತಿರೋರು, ಈ ಪರಿಸರದ ಬಗ್ಗೆ ಗೊತ್ತಿರೋರಿಂದ. ಇದು ವಿಶೇಷ ಏನು ಅಲ್ಲ, ಪ್ರಕೃತಿಯಲ್ಲಿ ಈ ಪ್ರಕೃತಿಯ ಚಕ್ರದಲ್ಲಿ ನಡೆಯುವಂತಹ ಪ್ರಕ್ರಿಯೆಯ ಒಂದು ಭಾಗ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ ಅನೇಕರು. ಬಹುತೇಕ ಮಂದಿ ಅದನ್ನ ಹೇಳಿರೋದು. ಯಾಕೆಂದ್ರೆ ಈ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜೀವಿಗಳು, ಬೇರೆ ಬೇರೆ ರೀತಿಯಾದಂತಹ ಕ್ರಿಮಿ ಕೀಟಗಳನ್ನು ನಾವು ಕಾಣ್ತೇವೆ. ಮಳೆಗಾಲ ಬಂತು ಅಂತ ಹೇಳಿದ ಸಂದರ್ಭದಲ್ಲಿ ಸ್ಪೆಷಲಿ ಕೃಷಿ ಜಮೀನಿನಲ್ಲಿ ಕಪ್ಪೆಗಳ ಸಂಚಾರ ಹೆಚ್ಚಾಗಿರುತ್ತೆ. ಕಾರಣ ಕಪ್ಪೆಗಳಿಗೆ ಪೂರಕ ವಾತಾವರಣ ಸಿಕ್ಕಿರುತ್ತೆ. ಆ ಮಳೆ ಬಂದಂತ ಸಂದರ್ಭದಲ್ಲಿ ಹೊಸ ಚೈತನ್ಯ ಸಿಗುತ್ತೆ. ಹಾಗಾಗಿ ಕಪ್ಪೆಗಳು ಹೊರಗೆ ಬರ್ತವೆ. ಈ ರೀತಿಯಾದಂತಹ ಹಳದಿ ಕಪ್ಪೆಗಳು ಯಾಕೆ ಬರ್ತವೆ ಅಂತ ಕೇಳಿದ್ರೆ ಅಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ಆಕರ್ಷಣೆಯ ಭಾಗವಾಗಿ ಬಣ್ಣವನ್ನ ಬದಲಾಯಿಸ್ಕೊಳ್ತವೆ. ನಾವು ಊಸರವಳ್ಳಿಯನ್ನ ನೋಡ್ತೇವಲ್ಲ, ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕಾಗಿ ಅದು ಬಣ್ಣ ಬದಲಾಯಿಸುತ್ತೆ. ಅದನ್ನ ತಿನ್ನೋದಕ್ಕೆ ಬೇರೆ ಪ್ರಾಣಿಗಳು ಹೊಂಚಾಗ್ತಾ ಇರ್ತವೆ. ಹಾಗಾಗಿ ತನ್ನ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಏನು ಇರುತ್ತೆ, ಹಸಿರಿಗೆ ಬೇಕಾದ್ರೆ ಹಸಿರು, ಅಥವಾ ಒಣ ಮರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಮರದ ಬಣ್ಣಕ್ಕೆ ತಕ್ಕನಾಗಿ ತನ್ನ ದೇಹದ ಬಣ್ಣವನ್ನ ಬದಲಿಸಿಕೊಳ್ಳುತ್ತೆ. ಆದ್ರೆ ಈ ಕಪ್ಪೆಗಳು ತನ್ನ ರಕ್ಷಣೆಗಾಗಿ ಅಲ್ಲ, ತನ್ನ ಸಂಗಾತಿಯ ಸೆಳೆತಕ್ಕಾಗಿ ಈ ರೀತಿ ಮಾಡ್ಕೊಳ್ತವೆ ಅಂತ. ಸ್ಪೆಷಲಿ ಈ ರೀತಿ ಬಣ್ಣ ಬದಲಾವಣೆ ಹಳದಿ ಬಣ್ಣಕ್ಕೆ ತಾಳುತ್ತಲ್ಲ, ಇಂಥವೆಲ್ಲ ಬುಲ್ಫ್ರಾಗ್ ಅಂತ ಕರೀತಾರೆ ಇದನ್ನ. ನಾವು ಸಾಮಾನ್ಯ ಭಾಷೆಯಲ್ಲಿ ಈ ಡೋಂಕ್ರು ಕಪ್ಪೆ, ಗೋಂಕ್ರು ಕಪ್ಪೆ ಈ ರೀತಿಯಾಗೆಲ್ಲ ಕರಿತೇವೆ. ಬುಲ್ಫ್ರಾಗ್ ಅಂತ ಇವುಗಳನ್ನ ಕರೆಯೋದು. ಇವುಗಳು ಗಂಡು ಕಪ್ಪೆಗಳು. ಈ ಬಣ್ಣ ನಾನೇನಾಗ್ಲೇ ವಿಡಿಯೋ ತೋರಿಸ್ತಲ್ಲ, ಅವೆಲ್ಲವೂ ಕೂಡ ಗಂಡು ಕಪ್ಪೆಗಳು. ಈ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ತನ್ನ ಸಂಗತಿಯನ್ನ ಹೆಣ್ಣು ಕಪ್ಪೆಗಳನ್ನ ತನ್ನತ್ತ ಆಕರ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಇವುಗಳು ಈ ರೀತಿಯಾಗಿ ಬಣ್ಣ ಬದಲಿಸಿಕೊಳ್ಳುತ್ತವೆ ಅನ್ನೋಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇದರ ಬಗ್ಗೆ ತಿಳಿದವರು ಹಂಚಿಕೊಂಡಿದ್ದಾರೆ. ಹಾಗಾಗಿ ಅದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಯುವಕರು ಯುವತಿಯರು ಪರಸ್ಪರ ಆಕರ್ಷಣೆಗೆ ಬೇಕಾಗಿ ಯಾವ ರೀತಿಯಾಗಿ ಎಲ್ಲ ಬಣ್ಣ ಬದಲಿಸ್ತಾರೆ ಅಂತ ಗೊತ್ತಿದೆ. ಯಾವ ರೀತಿಯಾಗಿ ಮೇಕಪ್ ಮಾಡ್ಕೊಳ್ತಾರೆ, ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ, ಅಥವಾ ಆಕರ್ಷಕವಾಗಿ ಕಾಣೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ನಾನು ಅದಕ್ಕೆ ವಿವರಣೆ ಕೊಡ್ಬೇಕಾಗಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಅದೇ ರೀತಿಯಾದಂತಹ ಜೀವನ ಶೈಲಿ ಈ ಕಪ್ಪೆಗಳಲ್ಲೂ ಇದೆ ಅಂತ ಹೇಳಿದ್ರೆ ನಾವು ನಂಬಲೇಬೇಕು. ಮಳೆ ಬಂದಂತಹ ಸಂದರ್ಭದಲ್ಲಿ ಅವುಗಳು ಹೊರಗೆ ಬರುತ್ತವೆ. ಹೊರಗೆ ಬಂದು ಹೆಣ್ಣು ಕಪ್ಪೆಗಳನ್ನ ಆಕರ್ಷಣೆ ಮಾಡೋದಕ್ಕಾಗಿ ಬಣ್ಣ ಪರಿವರ್ತನೆ ಮಾಡಿಕೊಂಡು, ಪೇಂಟ್ ಹೊಡ್ಕೊಂಡಲ್ಲ, ತನ್ನ ದೇಹದಲ್ಲೇ ವಿಶೇಷವಾದಂತಹ ಪ್ರಕ್ರಿಯೆ ನಡೆಯುತ್ತೆ. ಆ ಮೂಲಕ ಬಣ್ಣವನ್ನ ಬದಲಿಸಿಕೊಂಡು ಹೊರಗೆ ಬಂದು ಆಕರ್ಷಣೆಯ ಚಟುವಟಿಕೆಗಳಲ್ಲಿ ತೊಡಗುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಅವುಗಳ ಈ ಕಪ್ಪೆಗಳ ಕೂಗಿರುತ್ತಲ್ಲ, ಗೊತ್ತಿದೆ ಹೇಗಿದೆ ಅಂತ.
ಈ ಸ್ಪೆಷಲಿ ಈ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಹೆಣ್ಣು ಕಪ್ಪೆಗಳ ಆಕರ್ಷಣೆಯ ಮಾಡುವಂತ ಸಂದರ್ಭದಲ್ಲಿ ಅವುಗಳ ಸ್ವರ ಬೇರೆ ರೀತಿಯಲ್ಲಿರುತ್ತೆ. ಒಂದು ರೀತಿ ಒಂದು ಹಾರ್ಡ್ ಶಬ್ದ ಕೇಳಿಸುತ್ತೆ. ನಾನು ಆಗ್ಲೇ ಹೇಳ್ದಲ್ಲ ಡೋಂಕ್ರ ಕಪ್ಪೆ ಅಂತ, ಆ ಕಪ್ಪೆಗಳು ಹೇಗೆ ಕೂಗ್ತವೆ ಅನ್ನೋದು ಗೊತ್ತಿದೆ ನಮಗೆಲ್ಲ. ಆ ರೀತಿಯಾಗಿ ಕೂಗೋದು ಇದರ ಸೂಚನೆ. ಸಂತಾನೋತ್ಪತ್ತಿಗೆ ತಯಾರಿಗೆ ಪ್ರಕ್ರಿಯೆಗೆ ನಾನು ಸಿದ್ಧನಾಗಿದ್ದೇನೆ, ಹೆಣ್ಣು ಕಪ್ಪೆ ನನ್ನ ಹತ್ರ ಬರ್ಬೇಕು ಅನ್ನೋದನ್ನ ಇವು ಸೂಚ್ಯವಾಗಿ ಆ ಮೂಲಕ ತಿಳಿಸ್ತವೆ. ಆ ಮೂಲಕ ಇವುಗಳ ಮುಂದಿನ ಸಂಭೋಗ ಪ್ರಕ್ರಿಯೆ ಇರ್ಬೋದು ಅಥವಾ ಸಂತಾನೋತ್ಪತ್ತಿಯ ಪ್ರಕ್ರಿಯೆಗಳು ನಡೆಯುತ್ತೆ. ಇವುಗಳ ಈ ಆಕರ್ಷಣೆಗೆ, ಇವುಗಳ ಬಣ್ಣಕ್ಕೆ, ಅವುಗಳ ಕೂಗುವಿಕೆಗೆ ಆ ಹೆಣ್ಣು ಕಪ್ಪೆಗಳು ಮಾರು ಹೋಗಿ ಇವುಗಳ ಹತ್ರ ಬರ್ತವೆ. ನಂತರದಲ್ಲಿ ಕಪ್ಪೆಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ನಡೆಯುವಂಥದ್ದು. ಇಲ್ಲಿ ಯಾಕೆ ಈ ಬಾರಿ ಇಷ್ಟರ ಮಟ್ಟಿಗೆ ಕಪ್ಪೆಗಳು ಹೊರಗೆ ಬಂದಿದ್ದಾವೆ ಅಂತ ನೀವು ಕೇಳಬಹುದು. ನಮ್ಮಲ್ಲಿ ಈ ಋತುಚಕ್ರಗಳು ಅನ್ನೋದು ಇರುತ್ತೆ. ಆಗ್ಲೇ ಹೇಳ್ದಲ್ಲ, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಅಂತ. ಇಂತಹ ಸಮಯದಲ್ಲಿ ಇವುಗಳ ಕಾಲ ಅಂತ ನಾವು ನಿಗದಿ ಮಾಡಿರ್ತೇವೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಆ ಪ್ರಕ್ರಿಯೆಗಳು ವ್ಯತ್ಯಾಸ ಕಂಡು ಬರ್ತಾ ಇದೆ, ಏರಿಳಿತ ಆಗ್ತಾ ಇದೆ. ನಾವು ಮಾನ್ಸೂನ್ ಇಂದ ಮೇನಿಂದ ಶುರು ಆಗ್ಬೇಕಾಗಿತ್ತು, ಜೂನ್ ನಿಂದ ಆರಂಭ ಆಗ್ಬೇಕಾಗಿತ್ತು. ಈಗ ಜುಲೈನಲ್ಲಿ ನಾವು ಮಳೆಗಾಲವನ್ನ ಕಾಣ್ತಾ ಇದ್ದೇವೆ, ಮಳೆಗಾಲ ಆರಂಭ ಆಗಿರೋದನ್ನ ಕಾಣ್ತಾ ಇದ್ದೇವೆ. ಜೂನ್ ತಿಂಗಳಲ್ಲಿ ಸಂಪೂರ್ಣ ಬಿಸಿಲಿನ ವಾತಾವರಣ ಇತ್ತು. ಹಾಗಾಗಿ 2 ತಿಂಗಳು ವಿಳಂಬ ಆಯಿತು. ಈ ಕಪ್ಪೆಗಳು, ಅಷ್ಟೆಲ್ಲ ಕಪ್ಪೆಗಳೇನಿದ್ವು ಈ ಅವಧಿಯಲ್ಲಿ ಅವುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಾಗಬೇಕಾದಂತಹ ಕಪ್ಪೆಗಳು, ಅವುಗಳು ಈಗ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಹೊರಗೆ ಬಂದು ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ ಅನ್ನೋದು ಇದರ ಬಗ್ಗೆ ತಜ್ಞರ ಅಭಿಪ್ರಾಯ. ಆಗಿರ್ಲೂಬಹುದು. ಯಾಕಂತ ಹೇಳಿದ್ರೆ ನೋಡಿ, ನಾವು ಬೇಸಿಗೆ ಅವಧಿ ಅಂತ ನಾವು ಒಂದಷ್ಟು ತಿಂಗಳನ್ನ ನಾವು ಪರಿಗಣನೆ ಮಾಡ್ತೇವೆ, ಮಳೆಗಾಲದ ಅವಧಿ ಅಂತ ಒಂದಷ್ಟು ತಿಂಗಳನ್ನ ಪರಿಗಣನೆ ಮಾಡ್ತೇವೆ, ವರ್ಷದ 12 ತಿಂಗಳಿನಲ್ಲಿ ಚಳಿಗಾಲದ ಅವಧಿ ಅಂತ ಕೆಲವು ತಿಂಗಳನ್ನ ನಾವು ಪರಿಗಣನೆ ಮಾಡ್ತೇವೆ. ಆದ್ರೆ ಈ ಹವಾಮಾನ ವೈಪರೀತ್ಯ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಆ ಚಕ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ಆ ತಿಂಗಳುಗಳ ಅವಧಿ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಮಳೆ ಆಗ್ಬೇಕಾದ ಸಮಯದಲ್ಲಿ ಮಳೆ ಆಗೋದಿಲ್ಲ, ಬಿಸಿಲಿನ ಸಮಯದಲ್ಲಿ ಬಿಸಿಲಿರೋದಿಲ್ಲ, ಯಥೇಚ್ಛ ಬಿಸಿಲಿರುತ್ತೆ. ಜೊತೆಗೆ ಈ 1 ತಿಂಗಳು ಸುರಿಯುವಂತಹ ಮಳೆ 1 ವಾರದಲ್ಲಿ ಸುರಿತಾ ಇದೆ. ಇದೆಲ್ಲವೂ ಕೂಡ ಹವಾಮಾನ ವೈಪರೀತ್ಯದ ಪರಿಣಾಮ. ಜೊತೆಗೆ ಈ ಕಪ್ಪೆಗಳು ಈ ರೀತಿಯಾಗಿ ಸಾಮೂಹಿಕವಾಗಿ ಹೇರಳವಾಗಿ ಕಾಣಿಸಿಕೊಂಡಿರೋದು ಕೂಡ ಈ ಹವಾಮಾನ ಬದಲಾವಣೆಯ ಪರಿಣಾಮವೇ ಹೊರತು ಬೇರೆ ಏನೂ ಅಲ್ಲ. ಇದರಿಂದಾಗಿ ಸಮಸ್ಯೆಗಳೇನಾದ್ರೂ ಇದೆಯಾ? ಖಂಡಿತ ಇಲ್ಲ. ಕಪ್ಪೆಗಳು ಈ ಪರಿಸರದ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕೆ, ಸ್ಪೆಷಲಿ ಕೃಷಿಕರಿಗೆ ಇದು ವರದಾನ. ಕೃಷಿ ಭೂಮಿಯಲ್ಲಿ ಹೆಚ್ಚಾಗಿ ಕಪ್ಪೆಗಳಿದ್ದಾಗ ಅಲ್ಲಿ ಕೆಟ್ಟ ಕೀಟಗಳನ್ನ ಇವು ತಿನ್ನುತ್ತವೆ. ಇವುಗಳ ಆಹಾರಕ್ಕಾಗಿ ಕೀಟಗಳನ್ನ ತಿಂತವೆ ಅನ್ನೋದು ಗೊತ್ತಿದೆ. ಆ ಕೃಷಿ ಜಮೀನಿನಲ್ಲಿರುವಂತಹ ಭತ್ತದ ಗದ್ದೆ ಇರ್ಬೋದು ಅಥವಾ ಬೇರೆ ಗದ್ದೆಗಳು, ತೋಟಗಳಲ್ಲಿ ಇರುವಂತಹ ಕ್ರಿಮಿ ಕೀಟಗಳನ್ನ ಇವು ತಿನ್ನೋದ್ರಿಂದಾಗಿ ಅಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಆ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಕೃಷಿಕರಿಗೂ ಕೂಡ ವರದಾನ ಆಗುತ್ತೆ ಅನ್ನುವಂತಹ ವಿಚಾರ. ಅಂದ್ರೆ ಈ ಸೊಳ್ಳೆಗಳಿರ್ತವೆ, ಜೊತೆಗೆ ಎಲೆ ತಿನ್ನುವಂತಹ ಹುಳಗಳು ಕಂಡು ಬರ್ತವೆ, ಲಾರ್ವಾ ಕೀಟಗಳು ಕೂಡ ಇರ್ತವೆ. ಈ ರೀತಿಯ ಬೇರೆ ಬೇರೆ ಕೀಟಗಳು ಕೃಷಿಗೆ ನಿರಂತರವಾಗಿ ತೊಂದರೆ ಕೊಡ್ತಾನೆ ಇರ್ತವೆ. ಅಂಥವುಗಳಿಂದ ಮುಕ್ತಿ ಪಡೆಯೋದಕ್ಕೆ, ಜೊತೆಗೆ ಅವುಗಳ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಇಂತಹ ಕಪ್ಪೆಗಳು ಗದ್ದೆಯಲ್ಲಿ, ಜಮೀನಿನಲ್ಲಿ ಇದ್ರೆ ಒಳ್ಳೆಯದು. ಇನ್ನೊಂದು ವಿಚಾರ, ಕಪ್ಪೆಗಳು ಎಲ್ಲಿ ಹೆಚ್ಚಳವಾಗಿರುತ್ತೋ ಅಲ್ಲಿ ಈ ನೀರು ಮತ್ತೆ ಅಲ್ಲಿನ ಮಣ್ಣಿನ ಗುಣಮಟ್ಟ ಉತ್ತಮವಾಗಿರುತ್ತಂತೆ. ಕಪ್ಪೆಗಳು ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಆ ಭಾಗದ ನೈಸರ್ಗಿಕ ಸಮತೋಲನವನ್ನ ಕಾಯ್ದುಕೊಳ್ಳಕ್ಕೆ, ಸ್ಪೆಷಲಿ ನೀರು ಮತ್ತೆ ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಇದು ತುಂಬಾನೇ ಅನುಕೂಲ ಆಗುತ್ತೆ. ಯಾವ ಜಾಗದಲ್ಲಿ ಪರಿಸರ ಮಾಲಿನ್ಯ ಇರುತ್ತೆ, ಮಲಿನಕಾರಕ ಅಂಶಗಳಿರ್ತವೆ, ಅಂತಹ ಜಾಗದಲ್ಲಿ ಕಪ್ಪೆಗಳ ಸಂಖ್ಯೆ ಕಡಿಮೆ ಇರುತ್ತೆ, ಕಪ್ಪೆಗಳು ಇರೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಈ ಕಪ್ಪೆಗಳ ಬಗ್ಗೆ ಅಧ್ಯಯನ ಮಾಡಿದವರು ಹೇಳ್ತಾರೆ. ಇವುಗಳನ್ನ ನಾವು ವಿಜ್ಞಾನದಲ್ಲಿ ಜೈವಿಕ ಸೂಚಕ ಜೀವಿಗಳು ಅಂತ ಕಪ್ಪೆಗಳನ್ನ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಕಪ್ಪೆಗಳ ಸಂಖ್ಯೆ ನಮಗೆ ಕಂಡು ಬರೋದು ಕಡಿಮೆ ಆಗ್ತಿರೋದು ಯಾಕೆಂತ ಹೇಳಿದ್ರೆ, ನಾವು ಪ್ರತಿಯೊಂದು ಚಟುವಟಿಕೆಗಳು, ಸ್ಪೆಷಲಿ ಕೃಷಿ ಚಟುವಟಿಕೆಯಲ್ಲಿ ಕ್ರಿಮಿನಾಶಕಗಳು, ಕೆಮಿಕಲ್ಸ್ ಅನ್ನ ಬಳಸ್ತಾ ಇದ್ದೇವೆ. ಎಲ್ಲಿ ನಾವು ರಾಸಾಯನಿಕಗಳನ್ನ ಬಳಸ್ತೇವೋ ಅಲ್ಲಿ ಕಪ್ಪೆ, ಮೀನು, ಎರೆಹುಳ, ಇಂತಹ ನಮಗೆ ನಿಸರ್ಗಕ್ಕೆ, ನಮ್ಮ ಚಟುವಟಿಕೆಗಳಿಗೆ ಪೂರಕವಾದಂತಹ ಜೀವಿಗಳು ಸಾಯ್ತವೆ, ಹೊಸ ಉತ್ಪತ್ತಿ ಆಗೋದಿಲ್ಲ. ಏನು ಮೊಟ್ಟೆ ಇಟ್ಟಿರ್ತವೆ ಅಥವಾ ಇನ್ನೇನೋ ಮರಿ ಮಾಡ್ಬೇಕಂತ ಪರಿಸ್ಥಿತಿ ಇರುತ್ತೆ, ಅಲ್ಲಿ ಆ ಪ್ರಕ್ರಿಯೆಗಳು ಆಗೋದಿಲ್ಲ. ಅದರಿಂದಾಗಿ ತುಂಬಾನೇ ಪರಿಣಾಮವನ್ನ ನಮ್ಮ ಪರಿಸರ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಈಗ ಇದೆ. ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೇವೆ ಕೂಡ ಕೆಮಿಕಲ್ಸ್, ರಾಸಾಯನಿಕ ಗೊಬ್ಬರಗಳನ್ನೆಲ್ಲ.
ಇನ್ನು ಈ ರೀತಿಯಾಗಿ ಕಪ್ಪೆಗಳು, ಸ್ಪೆಷಲಿ ಎಲ್ಲೋ ಕಪ್ಪೆಗಳು ಕಂಡ್ರೆ ಏನೋ ಅಪಶಕುನ, ಏನೋ ಕೆಟ್ಟದ್ದು ಸಂಭವಿಸಿಬಿಡುತ್ತೆ, ಆ ರೀತಿಯಾದಂತಹ ಮಾತುಗಳು ಕೂಡ ಕೆಲವು ಕಡೆಗಳಲ್ಲಿ ಕೇಳಿ ಬರ್ತಾ ಇದಾವೆ. ದಯವಿಟ್ಟು ಅಂತಹ ಚಿಂತನೆಗಳನ್ನ ಬಿಟ್ಬಿಡಿ. ಯಾಕಂದ್ರೆ ಎಲ್ಲಾ ಜೀವಿಗಳಿಗೂ ಬದುಕುವಂತ ಹಕ್ಕಿದೆ. ಅವುಗಳ ಜೀವನ ಶೈಲಿ ಆ ರೀತಿಯಾಗಿರುತ್ತೆ. ನಾವು ಅವುಗಳನ್ನ ಕಿತ್ಕೊಳ್ಳೋದು ಬೇಡ. ಅದಕ್ಕೆ ಇನ್ಯಾವುದೋ ರೀತಿಯಾಗಿ ನಾವು ಕಥೆ ಕಟ್ಟಿ, ಇನ್ಯಾವುದೋ ರೀತಿಯಾದಂತಹ ಕಲ್ಪನೆಯನ್ನ ನಾವು ಬಿತ್ಕೊಂಡು ಹೊರ ಸಮಾಜಕ್ಕೆ ಬೇರೆ ರೀತಿಯಾದಂತಹ ಸಂದೇಶವನ್ನು ಕೊಡೋದು ಬೇಡ. ಅವುಗಳಿಂದ ನಮಗೆ ಒಳ್ಳೇದೇ ಹೊರತು ಎಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಪ್ರಕೃತಿಯ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಏನೋ ಕೆಟ್ಟದಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವುಗಳನ್ನ ಕೆಮಿಕಲ್ ಬಳಸಿ ಸಾಯಿಸೋದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಅವುಗಳನ್ನ ಹಿಡಿದು ಕೊಲ್ಲುವಂತಹ ಪ್ರಕ್ರಿಯೆಯನ್ನ ಯಾರು ಮಾಡಬೇಡಿ. ನಮ್ಮ ನೈಸರ್ಗಿಕ ಸೌಂದರ್ಯದ ಭಾಗವಾಗಿ ಈ ಕಪ್ಪೆಗಳು ಇದಾವೆ. ನಾನು ಆಗ್ಲೇ ಹೇಳಿದಾಗೆ ಅವುಗಳ ಆ ಸಂತಾನೋತ್ಪತ್ತಿ, ಸಂಭೋಗ ಪ್ರಕ್ರಿಯೆಯ ಆಕರ್ಷಣೆಗಾಗಿ ಈ ರೀತಿಯಾಗಿ ಬಣ್ಣ ತಾಳ್ತವೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ, ಯಾವುದೇ ಕೆಟ್ಟ ಸೂಚನೆಯಿಂದಲೂ ಕೂಡ ಅಲ್ಲ, ಇನ್ಯಾವುದೋ ದೊಡ್ಡ ಪವಾಡ ಕೂಡ ಆಗಿರೋದಿಲ್ಲ. ನಾನು ಮೊದಲು ಹೇಳಿದಾಗೆ ಮಳೆಗಾಲ ವಿಳಂಬವಾದ ಕಾರಣಕ್ಕಾಗಿ ಒಂದೂವರೆ 2 ತಿಂಗಳ ಕಾಲ ವಿಳಂಬವಾದ ಕಾರಣಕ್ಕಾಗಿ ಇಷ್ಟು ಪ್ರಮಾಣದಲ್ಲಿ ನಮಗೆ ಗದ್ದೆಯಲ್ಲಿ ಕಪ್ಪೆಗಳು ಕಾಣೋದಕ್ಕೆ ಸಿಕ್ಕಿದವೆ. ಒಂದು ರೀತಿ ಡಾರ್ಕ್ ಯೆಲ್ಲೋ ಕಲರ್ ನಲ್ಲಿ, ಬ್ರೈಟ್ ಯೆಲ್ಲೋ, ಅಷ್ಟು ಹೊಳಪು ಕಂಡು ಬರ್ತಾ ಇದೆ ಆ ಕಪ್ಪೆಗಳಲ್ಲಿ. ನೋಡೋದಕ್ಕೂ ಕೂಡ ಚೆನ್ನಾಗಿ ಇದೆ. ಹತ್ರ ಹೋಗೋದಕ್ಕೆ ನೋಡೋದಕ್ಕೆ ಭಯ ಆಗ್ಬೋದು ಕೆಲವರಿಗೆ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ವಿರಾಜಪೇಟೆ ಕೆಲವು ಭಾಗಗಳಲ್ಲಿ ಮಾನ್ಸೂನ್ ಶುರುವಾದಾಗ ಈ ಹಳದಿ ಬಣ್ಣದ ದೊಡ್ಡ ದೊಡ್ಡ ಕಪ್ಪೆಗಳು ಕಾಣಿಸಿಕೊಂಡಿದೆ. ಯಾವ ಕಾರಣದಲ್ಲಿ ಹೀಗೆ ಸಾವಿರಾರು ಗಟ್ಟಲೆ ಕಪ್ಪೆಗಳು ಏಕಕಾಲಕ್ಕೆ ಯೆಲ್ಲೋ ಕಲರಲ್ಲಿ ಕಾಣಿಸಿಕೊಂಡಿದೆ ಅಂತೇಳಿ ಜನರಲ್ಲಿ ಒಂದು ಭಾವನೆ ಇತ್ತು. ಅದನ್ನು ಈ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಲು ಇಷ್ಟಪಡಿಸ್ತೇನೆ. ಮಾನ್ಸೂನ್ ಸೀಸನ್ನಲ್ಲಿ ಬುಲ್ಫ್ರಾಗ್, ಯಾವ ಕಪ್ಪೆಗಳು ಯೆಲ್ಲೋ ಕಲರಾಗಿ ಗದ್ದೆಯಲ್ಲಿ ಕಾಣ್ತಾ ಇತ್ತು ಅವುಗಳನ್ನು ಇಂಡಿಯನ್ ಇಲ್ಲಾಂದರೆ ಸೌತ್ ಏಷ್ಯನ್ ಬುಲ್ಫ್ರಾಗ್ ಅಂತ ಕರೆಯೋದು. ಬುಲ್ಫ್ರಾಗ್ ಅಂತ ಕರೆಯೋದಕ್ಕೆ ಕಾರಣ ಅವುಗಳ ಮೇಟಿಂಗ್ ಟೈಮ್ ಬಂದಾಗ ಮಳೆಗಾಲದಲ್ಲಿ ಅವು ಮಾಡುವಂಥ ಒಂದು ಗೂಳಿಗಳು ಮಾಡುವಂಥ ಒಂಥರ ಶಬ್ದ ನೀವು ಕೇಳಿರ್ಬೋದು. ಡ್ರೋ 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 ಅಂತ ಒಂದು ಶಬ್ದ ಮಾಡ್ತದೆ. ಆ ಕಾರಣಕ್ಕೆ ಬುಲ್ ಅನ್ನುವ ಕಾರಣಕ್ಕೆ ಅವುಗಳನ್ನು ಬುಲ್ಫ್ರಾಗ್ ಅಂತ ಕರೀತಾರೆ. ಈ ಬುಲ್ಫ್ರಾಗಲ್ಲಿ ಮೇಲ್ ಏನು ಗಂಡಸಿರ್ತದೆ ಅದು ಮಾನ್ಸೂನ್ ಟೈಮಲ್ಲಿ ಮೇಟಿಂಗ್, ಅವ್ರ ರೀಪ್ರೊಡಕ್ಷನ್ ಟೈಮ್ ಯಾವಾಗ ಇರ್ತದೆ ಕಪ್ಪೆಗಳದ್ದು, ಆ ಮೇಟಿಂಗ್ ಟೈಮಲ್ಲಿ ಗಂಡು ಹೆಣ್ಣನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬ್ರೈಟ್ ಯೆಲ್ಲೋ ಕಲರ್ ಆಗಿ ತನ್ನ ಬಾಡಿ ಮಾರ್ಫ್ ಅಂತ ಹೇಳ್ತದೆ, ಆ ಕಲರನ್ನು ಚೇಂಜ್ ಮಾಡ್ಕೊಳ್ಳೋದು. ನಾನು ಬ್ರೀಡಿಂಗ್ಗೆ ರೆಡಿಯಾಗಿದ್ದೀನಿ, ಮೇಟಿಂಗ್ಗೆ ರೆಡಿಯಾಗಿದ್ದೀನಿ ಅಂತ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಗಂಡು ಕಪ್ಪೆಗಳು ತಮ್ಮನ್ನು ತಾನೇ ಬ್ರೈಟ್ ಯೆಲ್ಲೋ ಕಲರಿಗೆ ಚೇಂಜ್ ಮಾಡಿಕೊಳ್ಳೋದಲ್ಲದೆ ಬೇರೆ ಯಾವ ವಿಸ್ಮಯವೂ ಇಲ್ಲ. ಇದರಲ್ಲಿ ಕಪ್ಪೆಗಳ ಸಂತಾನೋತ್ಪತ್ತಿ ಟೈಮಲ್ಲಿ ನಾರ್ಮಲ್ ಆಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಇದು. ಇದರಿಂದ ಯಾರು ಇದ್ರ ಬಗ್ಗೆ ಏನೋ ಅನಾಹುತಗಳಾಗ್ಬೋದು ಅದು ಇದು ಅಂತ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಇದಿಷ್ಟು ಕಪ್ಪೆಗಳ ಕುರಿತಾಗಿ, ಯೆಲ್ಲೋ ಕಪ್ಪೆಗಳ ಕುರಿತಾಗಿ ಮಾಹಿತಿ. ಧನ್ಯವಾದ. ಕಂಟೆಂಟ್ ನೋಡಿದಕ್ಕಾಗಿ ಮುಂದಿನ ಘಟನೆಯಲ್ಲಿ ಸಿಗುತ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಥ್ಯಾಂಕ್ ಯು ವೆರಿ ಮಚ್.